ಇದು ನಮ್ಮ ಈ ಕಾರ್ಖಾನೆಯ ಮಾಲೀಕರ ಆಫೀಸ್. ಇದು ನಮ್ಮ ಇಡೀ ಫ್ಯಾಕ್ಟರಿಯ ಒಂದು ಜಗತ್ತು. ನಿಮಗೆ ಒಂದು ಸಣ್ಣ ಮಟ್ಟದಲ್ಲಿ ಇದನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಓಕೆ, ನಮಸ್ಕಾರ. ನೋಡಿ ವೀಕ್ಷಕರೇ, ಇಲ್ಲಿಯವರೆಗೆ ನಮ್ಮ ಫ್ಯಾಕ್ಟರಿಯಲ್ಲಿ ನೀವು ವೈಟ್ ಬಟ್ಟೆಗೆ ಅಂದರೆ ರಾ ಮೆಟೀರಿಯಲ್ ಆದಂಥ ಬಿಳೆಯ ಆ ಬಟ್ಟೆಗಳಿಗೆ ಹೇಗೆ ಕಲರಿಂಗ್ ಮಾಡ್ತೇವೆ ಅನ್ನೋದನ್ನು ನೋಡಿದ್ದೀರಿ. ಆದರೆ ನಾವು ಈ ವೈಟ್ ಬಟ್ಟೆ ಅಥವಾ ಇದರ ಸಿಂಥೆಟಿಕ್ ಈ ಬಟ್ಟೆ ಹೇಗೆ ತಯಾರಾಗುತ್ತೆ ಇವೆಲ್ಲವನ್ನು ನಿಮಗೆ ಎಲ್ಲಿಯೂ ನಾವು ವಿವರಿಸಿರಲಿಲ್ಲ. ಇವತ್ತು ಒಂದು ಬ್ಯೂಟಿಫುಲ್ ಆದಂಥ ಒಂದು ಫ್ಯಾಕ್ಟ್ರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನನ್ನ ಕಸಿನ್ ಬ್ರದರಿನ ಫ್ಯಾಕ್ಟ್ರಿ ಇದು. ಈ ಫ್ಯಾಕ್ಟ್ರಿಯಲ್ಲಿ ವೈಟ್ ನೂಲಿಂದ ಹಿಡಿದು ಅಂದರೆ ಸಿಂಥೆಟಿಕ್ ನೂಲಿನಿಂದ ಹಿಡಿದು ಅದರ ನೇಯ್ಗೆಯಿಂದ ಹಿಡಿದು ಕೊನೆಗೆ ಅದರ ಬಟ್ಟೆ ಹೇಗೆ ತಯಾರಾಗುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಬೇರೆ ಬೇರೆ ರೀತಿಯ ದೊಡ್ಡ ದೊಡ್ಡ ಕಂಪನಿಗಳ ಶೂ ಬರ್ತಾ ಇದೆಯಲ್ಲ, ಆ ಶೂ ಕೂಡ ಇದೇ ಫ್ಯಾಬ್ರಿಕ್ಕನ್ನು ಅಂದರೆ ಇದೇ ಬಟ್ಟೆಯನ್ನು ಬಳಸಿ ಅಥವಾ ಫ್ಯಾಬ್ರಿಕ್ಕನ್ನು ಬಳಸಿ ಮಾಡ್ತಾರೆ. ಬನ್ನಿ, ಆ ಇಡೀದಾದಂಥ ಒಂದು ಬಟ್ಟೆ ಹೇಗೆ ತಯಾರಾಗುತ್ತೆ ಅನ್ನೋದನ್ನು ಹಂತ ಹಂತವಾಗಿ ನಿಮಗೆ ನಾವು ತೋರಿಸ್ತೇವೆ. ನೋಡಿ, ನಾವು ಆ ನೂಲಿನಿಂದ ಯಾವ ರೀತಿ ಬಟ್ಟೆ ತಯಾರಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಈ ರೀತಿ ಬಟ್ಟೆ ತಯಾರಾಗುತ್ತೆ. ಆದರೆ ಅದರ ಹಿಂದೆ ಒಂದು ಬಹಳ ಬ್ಯೂಟಿಫುಲ್ ಆದಂಥ ಬಹಳ ಸುಂದರವಾದಂಥ ಒಂದು ಪ್ರಾಸೆಸಿಂಗ್ ಇದೆ. ನಮ್ಮಲ್ಲಿ ಹಿಂದೆ ಗುಡಿ ಕೈಗಾರಿಕೆಯಲ್ಲಿ ನೇಯ್ಗೆ ಹೇಗಿತ್ತು, ಅದು ಅದೇ ಪದ್ಧತಿಯಲ್ಲಿ ಅದನ್ನು ಯಾಂತ್ರೀಕೃತಗೊಂಡ್ರೆ ಅದು ಹೆಚ್ಚು ಒಂದು ಸಂಪೂರ್ಣವಾಗಿ ಮಿಷನರಿಗಳ ಮೂಲಕವೇ ಆಗುತ್ತೆ ಅಂತಾದಾಗ ಅದು ಹೇಗಾಗ್ಬೋದು ಅನ್ನೋದಕ್ಕೆ ಈ ಫ್ಯಾಕ್ಟ್ರಿ ಒಂದು ಒಳ್ಳೆಯ ಉದಾಹರಣೆ. ಮತ್ತು ಈ ಫ್ಯಾಕ್ಟ್ರಿ ಅಂತ ಫ್ಯಾಕ್ಟ್ರಿಗಳು ಸೂರತ್ನಲ್ಲಿ ಬಹಳಷ್ಟಿದೆ. ಇವನು ಈ ಫ್ಯಾಕ್ಟ್ರಿಯ ಓನರು ಅಂದರೆ ನನ್ನ ಕಸಿನ್ ಬ್ರದರ್ನ ಮಗ. ಇವನೇ ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಾನೆ. ಈ ಫ್ಯಾಕ್ಟ್ರಿಯ ಹಂತ ಹಂತವಾಗಿ ಇಲ್ಲಿ ವಿವರಿಸಬೇಕು ಅನ್ನೋದಕ್ಕಿಂತ ನೀವು ನೋಡಿದರೆ ಇದು ಅರ್ಥ ಆಗುತ್ತೆ. ಯಾಕೆಂತಂದರೆ ನಾವೆಲ್ಲ ಇದನ್ನು ನೋಡಿದ್ದೇ. ಇದು ಒಂದಲ್ಲ ಒಂದು ರೀತಿಯಲ್ಲಿ ನೇಕಾರರ ನೇಯ್ಗೆಯ ಬದುಕನ್ನು ನಾವು ಕಂಡಿದ್ದೇವೆ. ಕರ್ನಾಟಕದಲ್ಲಿ ನೇಕಾರರ ಸಂಖ್ಯೆ ಬಹಳಷ್ಟಿದೆ. ಈಗ ಅದು ನಶಿಸ್ತಾ ಇದೆ. ಇದು ಮಷಿನರಿಗಳ ಮೂಲಕ ಆಗೋದ್ರಿಂದ ಇದರ ಒಟ್ಟು ಮೆಥಡಾಲಜಿ ಸ್ವಲ್ಪ ಬೇರೆ ಇರುತ್ತೆ. ಆದರೆ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ನಿಂದ ಆಗೋದ್ರಿಂದ ಇದು ಕಾಟನ್ ಬಟ್ಟೆ ಅಲ್ಲ. ಮತ್ತು ಇದು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಆರೋಗ್ಯಕ್ಕೆ ಅತ್ಯಂತ ಹಿತಕಾರಿಯಾದಂಥ ವಸ್ತುವು ಅಲ್ಲ. ಸಿಂಥೆಟಿಕ್ ನೂಲು ಅಂತ ಹೇಳಿದ್ನಲ್ಲ, ಒಂದು ಕಚ್ಚಾ ನೂಲಿನ ಒಂದು ಬಂಚಿದು ಈ ರೀತಿ ಇರುತ್ತೆ. ಈ ನೂಲು ಎಷ್ಟು ಬೇಕಾದರೂ ನೀವು ಎಕ್ಸ್ಪೆಂಡ್ ಆಗುತ್ತೆ, ಶೈನಿಂಗ್ ಇರುತ್ತೆ, ಮತ್ತು ಅದು ಭ್ರಮಾತ್ಮಕವಾಗಿ ಮೈಗೆ ಹಾಕ್ಕೊಂಡಾಗ ಬಹಳ ತಣ್ಣಗೂ ಕಾಣುತ್ತೆ. ಆದರೆ ಅದರ ಒಳಗಡೆ ಮಾತ್ರ ಪೆಟ್ರೋಲಿಯಂ ಪ್ರಾಡಕ್ಟ್ ಇದೆ ಅನ್ನೋದು ಬಹಳ ಮುಖ್ಯ. ಪೆಟ್ರೋಲಿಯಂ ಪ್ರಾಡಕ್ಟ್ ಇವತ್ತು ವಿಶ್ವವ್ಯಾಪಿಯಾಗಿದೆ. ಎಣ್ಣೆಯಲ್ಲೂ ಇದೆ, ಬೆಣ್ಣೆಯಲ್ಲೂ ಇದೆ, ಬಟ್ಟೆಯಲ್ಲೂ ಇದೆ, ಬದುಕಲ್ಲೂ ಇದೆ. ಅದಕ್ಕಾಗಿ ಹೇಳಿದ್ರು ಬೆಳಗ್ಗೆ ಕಂಡದ್ದೆಲ್ಲ ಹಾಲಲ್ಲ ಅಂತ. ಆ ಥರದಕ್ಕೆ ಇದು ಒಳ್ಳೆಯ ಉದಾಹರಣೆ ಅಂತ ಅಂದ್ಕೊಳ್ತೇವೆ. ಇದಕ್ಕೆ PYE ಅಂತ ಹೇಳ್ತೇವೆ. ಇದು ಪೆಟ್ರೋಲಿಯಂ ಪ್ರಾಡಕ್ಟ್ನಿಂದ ಆಗಿ ಬರುವಂಥ ಈ ನಾವು ಸಿಂಥೆಟಿಕ್ ನೂಲು ಮತ್ತು ಸಿಂಥೆಟಿಕ್ ಬಟ್ಟೆ ಅಥವಾ ವೈಟ್ ಫ್ಯಾಬ್ರಿಕ್ ಅಂತ ಏನು ಕರಿತೇವೆ ಅದರ ಕಚ್ಚಾ ವಸ್ತು ಇದು. ಅಂದರೆ ಇದರ ಮೂಲ ಧಾತು ಇದು. ಈ ರೀತಿಯಲ್ಲಿ ರಿಲಯನ್ಸ್ ಇಂದಿರ್ಬೋದು, ಸುಬ್ಬಲಕ್ಷ್ಮಿ ಪ್ರೊಡಕ್ಷನ್ಸ್ ಇರ್ಬೋದು, ಈ ದೊಡ್ಡ ದೊಡ್ಡ ಮಹಾನ್ ಪ್ರೊಡಕ್ಷನ್ ಹೌಸ್ಗಳಿಂದ ಈ ಕಚ್ಚಾ ವಸ್ತುಗಳು ತಯಾರಾಗ್ತವೆ. ಯಾಕೆ ಅಂತಂದರೆ ಅವರೆಲ್ಲರೂ ಪೆಟ್ರೋಲಿಯಂ ಪ್ರಾಡಕ್ಟನ್ನು ಮಾಡುವರು. ನಾನು ಏನು ಇವತ್ತು ಹೆಸರಿಸಿದ ಈ ಕಂಪನಿಗಳು ಇವರೆಲ್ಲರೂ ಭಾರತದ ಭಾಳ ದೊಡ್ಡ ಪೆಟ್ರೋಲಿಯಂ ಪ್ರಾಡಕ್ಟಿನ ಕಂಪನಿಗಳನ್ನು ಹೊಂದಿದವರು. ಆ ಕಂಪನಿಗಳು ಅವರ ರಿಜೆಕ್ಟೆಡ್ ಪೆಟ್ರೋಲಿಯಂ ಪ್ರಾಡಕ್ಟ್ ಏನಿದೆ ಇದರಿಂದ ಈ ಥರದ ಮೆಟೀರಿಯಲ್ಸನ್ನೆಲ್ಲ ರೆಡಿ ಮಾಡ್ತಾರೆ. ಅದು ಕಚ್ಚಾ ವಸ್ತುವಾಗಿ ಇಲ್ಲಿ ಬಂದಿರುತ್ತೆ. ಈ ವೈಟ್ ಫ್ಯಾಬ್ರಿಕ್ಕಿನ ಒಂದು ಪ್ರೊಡಕ್ಷನ್ ಹೌಸಿನ ಆರಂಭದ ಹಂತದಲ್ಲಿ ನಿಂತಿದ್ದೇವೆ. ಇಲ್ಲಿಯೂ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ನಾವು ಈಗ ಬಲಗಡೆಗೆ ಕಾಣ್ತಾ ಇದ್ದೀವಲ್ಲ, ಅದು ರಾ ಮೆಟೀರಿಯಲಿನ ಬಂಡಲ್. ಅದು ಈ ವೃತ್ತಾಕಾರದ ಈ ಬಂಡಲ್ಲು ಇನ್ನೊಂದು ಲೆಫ್ಟ್ ಸೈಡಲ್ಲಿರುವ ಇದೆಯಲ್ಲ, ಅಲ್ಲಿ ಒಂದು ನೂಲಿನ ಉಂಡೆ ತಯಾರಾಗ್ತಾ ಇದೆಯಲ್ಲ, ಇಲ್ಲಿಂದ ಹೊರಟಂಥ ದಾರಗಳು, ಸೂಕ್ಷ್ಮವಾದ ದಾರಗಳು, ಇದರ ಚಲನೆಯಲ್ಲಿ ಮುಂದೆ ನಿಮಗೆ ಅದರ ಅರ್ಥ ಆಗುತ್ತೆ. ಒಂದೊಂದೇ ಎಳೆಗಳು ಆ ಒಂದೊಂದು ಉಂಡೆಗೆ ಸುತ್ತಕೊಂಡು ನೂಲಿನ ಉಂಡೆ ರೆಡಿ ಆಗುತ್ತೆ. ಆ ನೂಲಿನ ಉಂಡೆ ರೆಡಿ ಆದ ಮೇಲೆ ಮತ್ತೆ ಮಷಿನರಿಗಳಿಗೆ ಹೋಗಿ ಅಲ್ಲಿ ಈ ಬಟ್ಟೆ ತಯಾರಾಗುವಂಥ ಪ್ರಾಸೆಸ್ ಆಗುತ್ತೆ. ಹಾಗೆ ನೋಡಿದರೆ ಇದು ಮೊದಲ ಹಂತ. ಇದು ಅಂದರೆ ನೂಲು ತೆಗೆಯುವ ಏರಿಯಾ ಇದು. ಇದೇ ಕೆಲಸವನ್ನು ನಮ್ಮ ಹಳ್ಳಿಗಳಲ್ಲಿ ಇವತ್ತಿಗೂ ನೀವು ದಕ್ಷಿಣ ಕನ್ನಡ, ಕೊಡಗು ಅಥವಾ ಉತ್ತರ ಕನ್ನಡ, ಬೇರೆ ಬೇರೆ ನಮ್ಮ ಇಲ್ಲಿ ಬೆಂಗಳೂರು ಸುತ್ತಮುತ್ತ, ಮೈಸೂರು ಸುತ್ತಮುತ್ತ ನಾವು ಹತ್ತಿಯನ್ನೆಲ್ಲ ಎಲ್ಲೆಲ್ಲೆಲ್ಲ ಬೆಳೀತಾ ಇದ್ದೇವೋ ಅಲ್ಲೆಲ್ಲವೂ ಇವತ್ತಿಗೂ ಅಳಿದುಳಿದ ಅವಸ್ಥೆಯಲ್ಲಾದರೂ ನೇಕಾರರ ನೇಯ್ಗೆಯ ಮಳಿಗೆಗಳಿವೆ. ಅದೆಲ್ಲವೂ ಇಷ್ಟು ಭರ್ಜರಿ ಸೌಂಡ್ ಬರ್ತಾ ಇರಲಿಲ್ಲ. ಆದರೆ ಅಲ್ಲೂ ಒಂದು ರೀತಿಯ ಕಣ್ಣಿಗೆ
ಕಿವಿಗೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗದೇ ಇದ್ದಷ್ಟು ಸೌಂಡು, ಧೂಳು ಇವೆಲ್ಲ ಬರ್ತಾಯಿತ್ತು. ಅಲ್ಲಿ ಅದು ಮ್ಯಾನ್ಯುವಲಿ ಆಗ್ತಾಯಿತ್ತು, ಅಂದರೆ ಮನುಷ್ಯನ ಮೂಲಕವೇ ನೇಯ್ಗೆ ಆಗ್ತಾಯಿತ್ತು. ಈಗಲೂ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಸೀರೆಗಳು ಇತ್ಯಾದಿ ಎಲ್ಲವೂ ನೇಯ್ಗೆಯ ರೂಪದಲ್ಲೇ ಆಗ್ತವೆ. ಆದರೆ ಇಲ್ಲಿ ಇದು ಸಂಪೂರ್ಣ ಯಾಂತ್ರೀಕೃತ ಆಧುನಿಕ ಜಗತ್ತು, ಗ್ಲೋಬಲೈಸೇಷನಲ್ಲಿ ಬದುಕ್ತಾ ಇದ್ದೇವೆ. ಇದನ್ನೆಲ್ಲ ಚೈನಾದಿಂದ ಬರುವಂಥ ಮಿಷಿನ್ಗಳು ಇವೆಲ್ಲ. ಈ ಮಷಿನರಿಗಳಲ್ಲೇ ಇವತ್ತು ಮನುಷ್ಯ ಮಾಡುವಂಥ ಕೆಲಸ ಆಗ್ತಾಯಿದೆ. ಸಾಮಾನ್ಯವಾಗಿ ನನಗನ್ನಿಸೋದು ಇದಕ್ಕೊಂದು 100, 200, 300 ಜನಗಳು ಬೇಕಾಗುವಂಥ ಕೆಲಸವನ್ನು ಒಂದು ಕೆಲವೇ ಬೆರಳೆಣಿಕೆಯ ಮನುಷ್ಯರು ಇದನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋದೇ ಆಶ್ಚರ್ಯವೂ ಹೌದು, ದುರಂತವೂ ಹೌದು. ಈ ಕಚ್ಚಾ ವಸ್ತುವಿನಿಂದ ನೂಲು ತೆಗೆದು ಆ ನೂಲು ಹೊರಟು ಅದು ಅಲ್ಲಿಯ ಮೇಲಿನ ಪ್ರತಿಯೊಂದು ಮಷಿನ್ನುಗಳನ್ನು ದಾಟಿ ಅಲ್ಲಿ ಮಧ್ಯದಲ್ಲಿ ಅದು ಕೂಲಾಗಿ ಮತ್ತೆ ನೂಲಿನ ಉಂಡೆಯಾಗುವಂಥ ಒಂದು ಪ್ರಕ್ರಿಯೆ ನೋಡಲಿಕ್ಕೇ ಬಹಳ ಸುಂದರವಾಗಿದೆ ಇದು. ಮತ್ತು ಬಹಳ ಸೂಕ್ಷ್ಮವಾದಂಥ ಒಂದು ಮಷಿನರಿ ಕೆಲಸ. ಇದನ್ನು ನೋಡ್ತಾ ನೋಡ್ತಾ ಅಲ್ಲಿ ಆ ಸೌಂಡಿಗೆ ಅದನ್ನು ಹೆಚ್ಚು ಆಸ್ವಾದಿಸ್ಲಿಕ್ಕಾಗದೇ ಇದ್ದರೂ ಕೂಡ ಬಹಳ ಖುಷಿ ಕೊಡುವಂಥ ಒಂದು ನೇಯ್ಗೆಯ ಕೆಲಸ ಇದು. ಈ ನೂಲಿನ ಉಂಡೆಯ ಪ್ರಕ್ರಿಯೆಯನ್ನು ನೋಡಿಕೊಂಡು ಈ ನೂಲಿನ ಉಂಡೆ ಹೇಗೆ ಮಷಿನ್ಗಳಿಗೆ ಅಳವಡಿಸಲ್ಪಡ್ತದೆ, ಮಷಿನ್ಗಳಲ್ಲಿ ಹೇಗೆ ಬಟ್ಟೆ ಆಗುತ್ತೆ ಅನ್ನೋದನ್ನು ಈಗ ನೋಡೋಣ ಬನ್ನಿ. ಬಟ್ ಒಂದಂತೂ ಸತ್ಯ, ಆರೋಗ್ಯ ಮತ್ತು ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಗುಡಿ ಕೈಗಾರಿಕೆಗಳು, ನಮ್ಮ ದೇಶದ ಒಟ್ಟು ಕಲ್ಚರು ಇವನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಈ ಯಾಂತ್ರೀಕರಣ ಅನ್ನೋದು ನಮ್ಮ ದೇಶಕ್ಕೆ ಎಷ್ಟೋ ಮಾರಕವಾಗಿ ಸಲ್ತಾ ಇದೆಯೇನೋ, ನಿರುದ್ಯೋಗವನ್ನು ಸೃಷ್ಟಿಸ್ತಾ ಇದೆಯೇನೋ, ಮೂಲಭೂತವಾದಂಥ ನಮ್ಮ ಬದುಕಿನ ಚಹರೆಯನ್ನು ಬದಲಾಯಿಸ್ತಾ ಇದೆಯೇನೋ ಅಂತ ಅನಿಸಿದರೂ ಕೂಡ ಕಾಲಕ್ಕೆ ತಕ್ಕಂತೆ ಕೋಲ ಅದು ಮಾಡಲೇಬೇಕಾಗಿದೆ. ಆದರೆ ಎಷ್ಟು ಸುಂದರವಾಗಿ ಈ ಫ್ಯಾಕ್ಟ್ರಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯವಾದದ್ದು. ಈ ನೂಲಿನ ಉಂಡೆಯ ಪ್ರಕ್ರಿಯೆಯನ್ನು ನೋಡಿಕೊಂಡು ಈ ನೂಲಿನ ಉಂಡೆ ಹೇಗೆ ಮಷಿನ್ಗಳಿಗೆ ಅಳವಡಿಸಲ್ಪಡ್ತದೆ, ಮಷಿನ್ಗಳಲ್ಲಿ ಹೇಗೆ ಬಟ್ಟೆ ಆಗುತ್ತೆ ಅನ್ನೋದನ್ನು ಈಗ ನೋಡೋಣ ಬನ್ನಿ. ಅಲ್ಲಿ ತಯಾರಾದಂಥ ನೂಲಿನ ಉಂಡೆಗಳು ಇಲ್ಲಿ ರವಾನಿಸಲ್ಪಡ್ತವೆ. ಇಲ್ಲಿ ಅದನ್ನು ಕ್ರಮಬದ್ಧವಾಗಿ ಜೋಡಿಸಿ ಆ ನೂಲು ಇಡೀ ಒಂದು ಚಂದ್ರಾಕೃತಿಯ ಮಷಿನ್ಗಳಲ್ಲಿ ಬಟ್ಟೆ ಆಗೋದನ್ನು ನೋಡೋದೇ ಒಂದು ಬಹಳ ಚೇತುಹಾರಿಯಾಗದು. ನೋಡಿ, ಇಲ್ಲಿ ಆ ನೂಲಿನ ಉಂಡೆಗಳನ್ನು ಒಂದು ಸ್ಟ್ಯಾಂಡಿನಲ್ಲಿ ಕ್ರಮಬದ್ಧವಾಗಿ ಜೋಡಿಸ್ತಾರೆ. ಅದು ಅಂತರಿಕ್ಷದಲ್ಲಿ ಅಲ್ಲಿ ಮಷಿನ್ಗಳಿಗೆ ಹೋಗುತ್ತೆ. ಆ ಮಷಿನ್ನಲ್ಲಿ ಒಳಗಡೆ ಅದು ಕ್ರಮಬದ್ಧವಾಗಿ ನೂರಾರು ಸಾವಿರಾರು ಎಳೆಗಳಾಗಿ ಅಲ್ಲಿ ಹೋಗಿ ಕೂಡುವ ಪ್ರಕ್ರಿಯೆಯನ್ನು ನೀವು ಮಿಷನ್ನಲ್ಲಿ ನೋಡ್ತಾ ಇದ್ದೀರಿ. ಆ ಪ್ರಕ್ರಿಯೆಯ ಮೂಲಕ ಬಟ್ಟೆ ತಯಾರಾಗುತ್ತೆ. ನೋಡಿ, ಇಲ್ಲಿ ತಯಾರಾದಂಥ ಈ ಬಿಳೆ ಬಟ್ಟೆ ಕೊನೆಗೆ ಬಣ್ಣ ಹಾಕುವಂಥ ನಾವು ಮೊದಲೇ ತೋರಿಸಿದ್ದೇವಲ್ಲ ವೀರೇಂದ್ರ ಅಗರ್ವಾಲ್ ಅವ್ರದ್ದು, ಅವರ ಫ್ಯಾಕ್ಟ್ರಿಗೆ ಅದು ಹೋಗುತ್ತೆ. ಅದಕ್ಕೂ ಪೂರ್ವದಲ್ಲಿ ಇದನ್ನು ಬಹುತೇಕವಾಗಿ ಯಾವುದಕ್ಕೆಲ್ಲ ಬಳಸ್ತಾರೆ ಅಂದರೆ ಅಗೇನ್ ಲೆಗಿನ್ಸ್ಗೆ, ಸಾಕ್ಸಿಗೆ, ಟೀ ಶರ್ಟಿಗೆ, ಎಲ್ಲದಕ್ಕೂ ನಾವು ಬೆಳಗ್ಗೆ ವಾಕಿಂಗ್ ಹೋಗುವಂಥ ಟ್ರ್ಯಾಕ್ ಪ್ಯಾಂಟು ಇವೆಲ್ಲವೂ ಇದೇ ನೂಲಿನಿಂದ, ಸಿಂಥೆಟಿಕ್ ನೂಲಿನಿಂದಲೇ ಆಗುವಂಥದ್ದು. ಇಲ್ಲಿ ನೀವು ಸಿಂಥೆಟಿಕ್ ಬಟ್ಟೆಯನ್ನು ನೇಯ್ಗೆಯನ್ನು ನೋಡಿದ್ರಿ. ಸೂರತ್ನಲ್ಲಿ ಅದು ಸಾರಿ ಮೆಟೀರಿಯಲ್ಸ್ ಇರ್ಬೋದು, ಅಥವಾ ಹೆಣ್ಣುಮಕ್ಕಳ ಚೂಡಿದಾರ್ ಮೆಟೀರಿಯಲ್ಸ್ ಇರ್ಬೋದು, ಅಥವಾ ಯಾವುದೇ ರೀತಿಯ ಬಟ್ಟೆಗಳನ್ನು ಕೂಡ ಇದೇ ರೀತಿ ಮಿಷನರಿಗಳನ್ನು ಬಳಸಿ ಬೇರೆ ಬೇರೆ ರೀತಿಯಲ್ಲಿ ನೇಯ್ಗೆ ಮಾಡೋದನ್ನು ಹಲವಾರು ಕಡೆ ನೋಡ್ಬೋದು. ನಮ್ಮ ಸೂರತ್ತಿನ ಭೇಟಿಯ ಸೀಮಿತ ಅವಧಿಯಲ್ಲಿ ನಾವು ಈ ಬಟ್ಟೆ ಉದ್ಯಮದ ಒಂದು ಕೆಲವು ಹಾರ್ಡ್ ಕೋರ್ ಅಥವಾ ಒಂದು ಸೆಂಟರ್ ಮೆಟೀರಿಯಲ್ ಅನ್ಬಹುದಾದಂಥ ಕೆಲವು ವಸ್ತುಗಳನ್ನಷ್ಟೇ, ಹೇಗೆ ಬಟ್ಟೆ ತಯಾರಾಗುತ್ತೆ ಮತ್ತು ಹೇಗೆ ಅದರ ಕಲರಿಂಗ್ ನಡ್ತದೆ, ಡೈಯಿಂಗ್ ಆಗುತ್ತೆ, ಅದು ಹೇಗೆ ಮಾರಾಟದ ಮಳಿಗೆಗಳಲ್ಲಿ ಅಲ್ಲಿ ಹೋಲ್ಸೇಲಲ್ಲಿ ಮಾರಾಟ ಆಗುತ್ತೆ ಅನ್ನೋದನ್ನು ಕೂಡ ಮುಂದೆ ನಾವು ತೋರಿಸ್ತೇವೆ. ನನಗೆ ಇದನ್ನು ನೋಡಿದಾಗ ಒಂದು ನೆನಪಿಗೆ ಬಂತು. ನಮ್ಮಲ್ಲಿ ಕೃತಕ ಮೊಟ್ಟೆ ಮತ್ತು ಕೃತಕ ರೈಸ್ ಬಗ್ಗೆ ಒಂದು ದೊಡ್ಡ ಪ್ರಪೋಕಂಡ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲಿ ಇಲ್ಲಿ ಎಲ್ಲ ಚೈನಾದಿಂದ ಆ ಥರ ಬರ್ತಾಯಿದೆ, ಈ ಥರ ಬರ್ತಾಯಿದೆ. ಒಂದು ಪೆಟ್ರೋಕೆಮಿಕಲ್ಸಿನ ವೇಸ್ಟ್ ಪ್ರಾಡಕ್ಟಿಂದ ಇಂಥ ಸುಂದರವಾದಂಥ ಒಂದು ಬಟ್ಟೆಯನ್ನು ನೇಯ್ದು ನಮ್ಮ ಜಗತ್ತಿಗೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂತಾದರೆ ಮುಂದಿನ ದಿನಗಳಲ್ಲಿ ಯಾವುದಕ್ಕೂ ನಾವು ಬಹುಶಃ ಅನುಭವಿಸಲಿಕ್ಕೆ ಸಿದ್ಧವಾಗಿರಬೇಕೇನೋ. ಯಾಕೆಂದರೆ ಅತಿಯಾದ ತಾಂತ್ರಿಕತೆ ಅನ್ನೋದು ಅತಿಯಾದಂಥ ಅನಾಹುತಕ್ಕೂ ಎಡೆ ಮಾಡಿಕೊಡ್ಬೋದೇನೋ ಅನ್ನುವ ಆತಂಕ ಕೂಡ ಈ ಸುಂದರವಾದ ಫ್ಯಾಕ್ಟ್ರಿಯನ್ನು ನೋಡಿ ಹಿಂತಿರುಗುವಾಗ ನನ್ನ ಮನಸ್ಸಿನಲ್ಲಿ ಮೂಡಿದ್ದು ಸತ್ಯಕ್ಕೂ ಸುಳ್ಳಲ್ಲ. ಈ ಬಟ್ಟೆ ನೇಯುವ ಮಷೀನಿನ ಕ್ಲೋಸಪ್ಪನ್ನು ನಾವು ತೋರಿಸ್ತಾ ಇದ್ದೇವೆ, ನೀವು ಅದನ್ನು ನೋಡ್ಬೋದು.
ಮಾನವ ಸಂಪತ್ತು ಬಹಳ ಕಡಿಮೆ ಸಾಕಿದು, ಎಲ್ಲವೂ ಯಂತ್ರದಿಂದಲೇ ಆಗ್ತದೆ. ಅಲ್ಲಲ್ಲಿ ಜೋಡಿಸುವ ಮತ್ತು ತೆಗೆಯುವ ಈ ಥರದ ಕೆಲಸಗಳಿಗೆ ಮಾತ್ರ ಮನುಷ್ಯ ಬೇಕೇ ಹೊರತು ಮೂಲಭೂತವಾಗಿ ಬಟ್ಟೆಯನ್ನು ನೇಯುವ ಮತ್ತು ಅದನ್ನು ನೇಯ್ದು ಅದನ್ನು ಪ್ರಾಡಕ್ಟಾಗಿ ಹೊರಗಡೆ ಕಳಿಸುವಂಥ ಯಾವುದೇ ಕೆಲಸಕ್ಕೂ ಇಲ್ಲಿ ಮನುಷ್ಯನ ಅಗತ್ಯ ಇದ್ದ ಹಾಗೆ ಕಾಣ್ತಾ ಇದೆ. ಇಲ್ಲಿಯವರೆಗೆ ಈ ಇಡೀ ಫ್ಯಾಕ್ಟ್ರಿಯನ್ನು ವೀರೇಂದ್ರ ಅಗರ್ವಾಲ್ ಮತ್ತು ಅವರ ಕಸಿನ್ ಬ್ರದರ್ನ ಮಗ ಪ್ರಿಯಂ ನಮಗೆ ಭಾಳ ಸುಂದರವಾಗಿ ಕೋಆಪ್ರೇಟ್ ಮಾಡಿದರು, ತೋರಿಸಿದರು. ಸೊ ಸೂರತ್ತಿನ ಭೇಟಿಯಲ್ಲಿ ಬಟ್ಟೆ ತಯಾರಾಗುವ, ಬಟ್ಟೆ ಮಾರಾಟ ಆಗುವ ಮತ್ತು ಅದರ ಇಡೀ ವ್ಯಾಪಾರದ ವಿಶ್ವರೂಪದ ಕೆಲವು ಝಲಕಗಳನ್ನು ತೋರಿಸ್ಬೇಕು ಅಂತ ಹೊರಟಂಥ ಒಂದು ಕೆಲಸಗಳಲ್ಲಿ ಇದು ಒಂದು. ಮುಂದಿನ ಹಂತಗಳಲ್ಲಿ ಇದರ ವಿಸ್ತೃತ ರೂಪವನ್ನು ಮತ್ತೆ ಮತ್ತೆ ನಿಮಗೆ ನಾವು ತೋರಿಸ್ತೇವೆ. गुजराती ड्रेस ये इनके यहाँ डिलीवरी कर रहे हैं, जो इनका टेम्पो चलता है वो इनका चलता है. ये भरवाड़ है. ಅಂದರೆ ಇದು ಡ್ರೆಸ್ ನಾವೇನು ಲುಂಗಿ ಹಾಕ್ತೀವಿ, ಪಂಚೆ ಹಾಕ್ತೀವಿ, ಅದೇ ಥರ ಇಲ್ಲಿ ಬರವಾಡ್ ಕಮ್ಯುನಿಟಿ ಅಂತ ಇದೆ. ಈ ಒಂದು ಕಚ್ ಏರಿಯಾದಲ್ಲಿ ಇರ್ತಾರೆ ಇವರು, ಕಚ್ ಡಿಸ್ಟ್ರಿಕ್ಟ್ ಏರಿಯಾದಲ್ಲಿ. ಕಚ್ ಆಗ್ತೇನೆ ಬರವಾಡ್ ಇವ್ರದ್ದು ಡ್ರೆಸ್ ಈ ಥರ ಇರುತ್ತೆ. ಈ ಕೈಯಲ್ಲಿ ನೋಡಿ, ಈ ಥರ ಪ್ರತಿಯೊಬ್ಬರ ಹತ್ರ ಈ ಥರ ದೊಡ್ಡ ದೊಡ್ಡ ಕಡಗಗಳು ಇರುತ್ತೆ. ಇಲ್ಲಿ ನೋಡಿ, ಇದು ಟಿಪಿಕಲ್ ಕಚ್ ಡ್ರೆಸ್, ಕಚ್ ಮರ್ವಾಡ್ ಡ್ರೆಸ್ ಅಂತೇಳಿ ಒಂದು ಸ್ಟ್ರಾಂಗ್ ಕಮ್ಯುನಿಟಿ, ಕ್ಷತ್ರಿಯಸ್ ಇವರೆಲ್ಲ. ಸೊ ನಾವೇನು ನೋಡಿದ್ದೀವಿ ಅಂತ ಹೇಳಿದ್ರೆ, ಈಗ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ನಲ್ಲಿ ಬರುವಂಥ POY ಅನ್ನೋ ಒಂದು ಪದಾರ್ಥನ ಅದು ಏನು ವೇಸ್ಟ್ ಅಂತ ಒಂದು ಲೆಕ್ಕದಲ್ಲಿ ನೋಡೋಕೆ ಹೋದರೆ, ಆಫ್ಟರ್ ರಿಮೂವಿಂಗ್ ಆಲ್ ದೋಸ್ ಏವಿಯೇಷನ್ ಆಯಿಲ್, ಆಮೇಲೆ ಬೇರೆ ಬೇರೆ ಎಲ್ಲ ತೆಗೆದ ನಂತರ ಪೆಟ್ರೋಲ್ ಡೀಸೆಲ್ ಎಲ್ಲ ಆದ ನಂತರ ಉಳ್ಕೊಂಡಿರುವಂಥ ಕೆಲವು ಐಟಮ್ನಿಂದ ಮಾಡುವಂಥ ಚಿಪ್ಸ್ ಅಂತ ಬರುತ್ತೆ. ಅದಾದ ನಂತರ ನಾವು ನೋಡಿದ್ವಿ ಅದು ರಾ, ಅದರಿಂದ ಮಾಡುವಂಥದ್ದು ನೂಲ್, ಅದೊಂದು ರಾ ಮಟೀರಿಯಲ್. ಆ ರಾ ಮಟೀರಿಯಲ್ ನಾವು ಫಸ್ಟ್ ಅದನ್ನು ನೋಡಿಬಿಟ್ಟು ಅಲ್ಲಿಂದ ನೂಲ್ ಮಾಡ್ತಾರೆ, ಅದರದ್ದು ಪ್ರೋಸೆಸ್ಸು. ಆ ನೂಲ್ ಆದ ನಂತರ ಮತ್ತು ಅದು ಇನ್ನೊಂದು ಪ್ರೋಸೆಸ್ಗೆ ಹೋಗ್ಬಿಟ್ಟು ಅದು ಬಟ್ಟೆ ಆಗುತ್ತೆ. ನಾವು ಹಾಕ್ಕೊಂಡಿರೋ ಎಷ್ಟು ಟಿ ಶರ್ಟ್ ಆಗಿರ್ಬೋದು, ಲೆಗಿನ್ಸ್ ಆಗಿರ್ಬೋದು, ಬೇರೆ ಈ ಕ್ರಿಕೆಟರ್ಸ್ ಹಾಕುವಂಥ ಬಟ್ಟೆಗಳಾಗಿರ್ಬೋದು, ಇದೆಲ್ಲ ನೋಡೋಕೆ ಹೋದರೆ ದೊಡ್ಡ ದೊಡ್ಡ ಏನು ಬ್ರ್ಯಾಂಡೆಡ್ ಏನಿರುತ್ತೆ, ಗುಸ್ಸಿ ಆಗಿರ್ಬೋದು ಅಥವಾ ಬೇರೆ ಯಾವುದ್ಯಾವುದೋ ನಾವೇನು ಕೇಳ್ತೀವಲ್ಲ ದೊಡ್ಡ ದೊಡ್ಡ ಹೆಸರುಗಳು, ಅದೆಲ್ಲ ಏನೇನೇ ಆಗಿರ್ಬೋದು, ಝಾರಾ ಆಗಿರ್ಬೋದು, ಆ ಬಟ್ಟೆಗಳದ್ದು ಎಷ್ಟದು ಆಗಿದ್ದು ಒಂದು 2,000, 3,000, 4,000 ಟಿ ಶರ್ಟ್ ಸಿಗುತ್ತೆ. ಬಟ್ ಇಲ್ಲಿ ಒಂದು ಮೀಟರ್ಗೆ 10 ರೂಪಾಯಿಂದ 12 ರೂಪಾಯಿವರೆಗೆ ಅದನ್ನು ರಾ ಆಗಿ ತೊಗೊಂಡೋಗ್ಬಿಟ್ಟು ಅದನ್ನು ಅದ ನಂತರ ಪ್ರೋಸೆಸ್ ಆಗುವಂಥದ್ದು. ಅದೇನು ನೋಡಿದ್ವಲ್ಲ ಸ್ಟ್ರೆಚಬಲ್ ಮಟೀರಿಯಲ್, ಅದಕ್ಕೋಸ್ಕರನೇ ಆಗೋದು. ಅದು ದಟ್ಸ್ ಕಾಲ್ಡ್ ಲೈಕ್ರಾ ಮಟೀರಿಯಲ್. ಇಲ್ಲಿಂದ ಅದಾಗ್ಬಿಟ್ಟು ಅಲ್ಲಿಂದ ಸೀದಾ ಹೋಗುತ್ತೆ ಡೈಯಿಂಗ್ ಪ್ರಿಂಟಿಂಗ್ಗೆ ಅಥವಾ ಬೇರೆ ಬೇರೆ ಕಲರ್ ಇದು ಮಾಡೋದಕ್ಕೆ. ಸೊ ನಮಗೆ ಇದ್ರ ಬಗ್ಗೆ ಟೋಟಲ್ ತಿಳುವಳಿಕೆ ನೀಡಿದ ನಮ್ಮ ಮಿಸ್ಟರ್ ವ್ಯಾಪಾರಿ ಇದ್ದಾರೆ ವೀರೇಂದ್ರ ಭಾಯ್, ಆಮೇಲೆ ಅವರ ರಿಲೇಟಿವ್ ಅವ್ರ ಪ್ರಿಯಂ ಈ ಯೂನಿಟ್ನ ನೋಡ್ಕೊಳ್ಳೋ ಇನ್ಚಾರ್ಜ್ ಇವರು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ, ಆ್ಯಂಡ್ ಎಂಟೈರ್ Karnataka will happy to know this kind of a process, what exactly happens. Thank you so much. Thank you very much.